ಗುಡ್ ಮಾರ್ನಿಂಗ್, ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಆಫ್ಟರ್ ವೆರಿ ಲಾಂಗ್ ಟೈಮ್ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಸರ್ಗ ಗೌಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ತುಂಬ ದಿನಗಳ ಆದಮೇಲೆ ಅಂತ ಹೇಳೋದಕ್ಕಿಂತ ತುಂಬ ತಿಂಗಳುಗಳ ಆದಮೇಲೆ ಮತ್ತೆ ವ್ಲಾಗ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಕ್ಷಮಿಸಿ, ದಿವಸ ವ್ಲಾಗ್ ಮಾಡೋಕ್ಕಾಗಿಲ್ಲ, ಸಮ್ ಪರ್ಸ್ನಲ್ ರೀಸನ್ಗೋಸ್ಕರ ದಯವಿಟ್ಟು ಕ್ಷಮಿಸಿ. ಇನ್ನು ಮುಂದೆ ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಆ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಆವಾಗ ನಾನು ನಿಮ್ಮ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಶುಕ್ರವಾರ ಆಗಿರೋದು ತುಂಬ ಕೆಲಸ ಇತ್ತು. ಅದಕ್ಕೆ ಬೆಳಗ್ಗೆ ಎದ್ದು ಕ್ಯಾರಿಗೆ ಏನು ಮಾಡೋದು, ನನ್ನ ಮಕ್ಳಿಗೆ ಸ್ಕೂಲ್ಗೆ ಕ್ಯಾರಿಗೆ ಏನು ಮಾಡೋದು ಅನ್ನೋದೇ ಟೆನ್ಷನು ನನಗೆ. ಅದಕ್ಕೆ ಹಿಂದಿನ ದಿವಸನೇ ರೆಡಿ ಮಾಡ್ಕೊಂಡಿದ್ದೆ. ಏನು ಚಪಾತಿನೂ ಮತ್ತು ಬೀಟ್ರೂಟ್ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ನೋಡಿದೆ ಬೀಟ್ರೂಟ್ ಇರಲಿಲ್ಲ. ಅದಕ್ಕೋಸ್ಕರ ಕುಂಬಳಕಾಯಿ ಇತ್ತು, ಕುಂಬಳಕಾಯಿ ಪಲ್ಯ ಮಾಡಿ ಸರಿ ಚಪಾತಿನೇ ಮಾಡಬೇಡ ಅಂತ ಅಂದ್ಕೊಂಡು ಚಪಾತಿನೂ ಕುಂಬಳಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಇನ್ನು ನನ್ನ ಮಕ್ಳು ಎದ್ದಿರಲಿಲ್ಲ. ನನ್ನ ಮಕ್ಕಳನ್ನ ಹೋಗಿ ಎದೋಳಿ ಅಂತ ಹೇಳ್ಬಿಟ್ಟು ಎಬ್ಬರಿಸಿ ಮತ್ತು ಗೀಝರ್ ಸ್ವಿಚ್ ಆನ್ ಮಾಡಿಬಿಟ್ಟು ಬಂದೆ. ಯಾಕೆಂದರೆ ಅದು ಕಾಯೋಕ್ಕೆ ಸ್ವಲ್ಪ ಲೇಟ್ ಆಗುತ್ತಲ್ಲ, ಅದಕ್ಕೋಸ್ಕರ ಎದ್ದೇಳೋಷ್ಟೊತ್ತಿಗೆ ನಾನು ಗೀಝರ್ ಆನ್ ಮಾಡಿದ್ದೆ, ನೀರು ಕಾಯಲಿ ಅಂತ ಹೇಳ್ಬಿಟ್ಟು. ಹಾಗೆಯೇ ಜ್ಯೂಸ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ರಾತ್ರಿಯೇ ಡ್ರೈ ಫ್ರೂಟ್ಸ್ ಎಲ್ಲ ನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೆ. ಅದನ್ನ ಜೊತೆಗೆ ಸ್ವಲ್ಪ ಹಾಲು, ಸಕ್ಕರೆ ಆ್ಯಡ್ ಮಾಡಲ್ಲ ನಾನು, ಬರೀ ಫ್ರೂಟ್ಸ್ ಮಾತ್ರ, ಡ್ರೈ ಫ್ರೂಟ್ಸು, ಆ್ಯಪಲ್ಲು, ಬನಾನಾ ಮತ್ತು ಸ್ಟ್ರಾಬೆರಿ, ಕೆಲವೊಂದು ಹಣ್ಣುಗಳಿತ್ತು, ಅವನ್ನೆಲ್ಲ ಹಾಕಿ ಮತ್ತು ಡೇಟ್ಸ್ ಹಾಕಿದ್ದೆ. ಅದ್ರ ಜೊತೆಗೆ ಡೇಟ್ಸ್ ಹಾಕ್ಬಿಟ್ಟು ಜ್ಯೂಸ್ ಮಾಡಿಟ್ಟೆ. ಜ್ಯೂಸ್ ಮಾಡಿಬಿಟ್ಟು ಆಮೇಲೆ ಅವರು ಸ್ನಾನ ಮಾಡಿದ್ರು, ಹೋಗಿ ಸ್ನಾನ ಮಾಡಿಸ್ಬಿಟ್ಟು ಬಂದಿದ್ದೆ. ಸ್ನಾನ ಮಾಡಿಸಿ ಬಂದುಬಿಟ್ಟು ಅವರು ರೆಡಿ ಆಗೋ ಅಷ್ಟರಲ್ಲಿ ನಾನು ಅವ್ರಿಗೆ ಕ್ಯಾರಿಗೆ ಕಟ್ಬೋಣ ಅಂತ ಕ್ಯಾರಿಗೆ ಕಟ್ಟಿ ನೋಡಿ ಟಿಫನ್ ಹಾಕಿಟ್ಟಿದ್ದೀನಿ. ಅವ್ರಿಗೆ ತಿನ್ನೋಕ್ಕೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೋಸ್ಕರ ಚಪಾತಿ ಮತ್ತು ಜ್ಯೂಸು ಪಲ್ಯ ಕೊಟ್ಟಿದ್ದೆ. ಹಾಗೆ ನೋಡಿ ಅವ್ರು ತಿಂತಾ ಇದ್ದಾರೆ ಸ್ಕೂಲ್ಗೆ ರೆಡಿ ಆಗಿಬಿಟ್ಟು. ಆಮೇಲೆ ಸ್ಕೂಲ್ಗೆ ರೆಡಿ ಮಾಡಿಬಿಟ್ಟು ಅವ್ರನ್ನ ಹೋಗಿ ಕರ್ಕೊಂಡೋಗಿ ಸ್ಕೂಲ್ಗೆ ಹೋಗಿ ಬಿಟ್ಬಿಟ್ಟು ಬಂದು ಮನೆಯೆಲ್ಲನೂ ಕ್ಲೀನ್ ಮಾಡಿ, ಶುಕ್ರವಾರ ಆಗಿರೋದ್ರಿಂದ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಹೊಸಲಿಗೆಲ್ಲ ಪೂಜೆ ಮಾಡಾಯಿತು. ಪೂಜೆ ಎಲ್ಲ ಮಾಡಿದ್ದೀನಿ. ನೋಡಿ ಹೇಗೆ ಮಾಡಿದ್ದೀನಿ ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಜಾಸ್ತಿ ಏನು ತುಂಬ ಫೋಟೋಸ್ಗಳು, ಐಟಮ್ಸ್ಗಳು, ದೇವ್ರದ್ದು ಐಟಮ್ಸ್ಗಳು ಏನೂ ಇಟ್ಟಿಲ್ಲ. ಎಷ್ಟು ಬೇಕಷ್ಟೇ ಇಟ್ಟಿದ್ದೀನಿ. ತುಂಬ ಇಷ್ಟಪಡೋ ದೇವರು ಬನಶಂಕರಮ್ಮ ಮತ್ತು ಮನೆ ದೇವರು ಮುತ್ತತ್ರಾಯ ಸ್ವಾಮಿ ಫೋಟೋ ಇಟ್ಟಿದ್ದೀನಿ. ಮಾಮೂಲಿ ಕಳಶ ಇಟ್ಟು ಮಾಮೂಲಿ ಪೂಜೆ ಮಾಡಿದ್ದೀನಿ. ಹೇಗಿದೆ ಅಂತ ಹೇಳಿ, ಚೆನ್ನಾಗಿದೆಯಾ? ತುಂಬ ದಿನಗಳಾಯಿತು ವ್ಲಾಗ್ ಮಾಡೋಕ್ಕೆ ಆಗಿಲ್ಲ, ಸಮ್ ರೀಸನ್ನಿಂದ. ಸಾರಿ. ಮುಂದೆ ಆದಷ್ಟು ವ್ಲಾಗ್ ಮಾಡೋಕ್ಕೆ, ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ತುಂಬ ದಿನಗಳಾದಮೇಲೆ ವ್ಲಾಗ್ ಮಾಡ್ತಾ ಇರೋದಲ್ವಾ, ಏನು ಮಾತಾಡೋದು ಏನು ಅಂತ ಗೊತ್ತಾಗ್ತಿಲ್ಲ. ಏನಾದರೂ ತಪ್ಪು ಮಾತಾಡಿದರೆ ದಯವಿಟ್ಟು ಕ್ಷಮಿಸ್ಬಿಡಿ. ತಿದ್ದುಕೊಳ್ಳೋಕ್ಕೆ ಇನ್ನೊಂದು ಅವಕಾಶ ಕೊಡಿ ಅಂತ ಹೇಳ್ತೀನಿ. ಇನ್ನು ಮುಂದೆ ಆದಷ್ಟು ನನಗೆ ಇಷ್ಟ ಆಗುತ್ತೋ ಅಷ್ಟು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಸಪೋರ್ಟ್ ಮಾಡಿ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಹೋಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋಕ್ಕೆ ಏನು ಕಾಸು ಕಟ್ಟಾಗಲ್ಲ, ಏನೂ ಇಲ್ಲ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ನಿಂದ ನಮಗೆ ವೀಡಿಯೋಸ್ ಮಾಡೋಕ್ಕೂ ಖುಷಿ ಆಗುತ್ತೆ. ಇಷ್ಟು ಜನ ಸಬ್ಸ್ಕ್ರೈಬರ್ ಆಗಿದ್ದಾರಲ್ಲಪ್ಪ ಅಂತ ನನಗೂ ಒಂದು ಖುಷಿ ಇರುತ್ತೆ. ಸೊ ಅದಕ್ಕೋಸ್ಕರ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಇಲ್ಲಿವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.